ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಭೃತಾಯ ಬೈತಾಂ ಕಲ್ಪರ್ಕ್ಷಣಂ ತಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತದೆ. ಅರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗ್ತೀನಿ. ತುಂಬ ಜನ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ನೋಡ್ಬೋದು ಸಾಕಷ್ಟು ಜನಕ್ಕೆ. ಮೊದಲಿಗೆ ಈ ಮೇಷರಾಶಿಲಿ ಎಲ್ ಅನ್ನೋ ಅಕ್ಷರ ಈ ಮೇಷರಾಶಿಗೆ ಬರುತ್ತೆ. ಎಲ್ ಅನ್ನೋ ಅಕ್ಷರ ಅದು ಎಲ್ಲೇ ಒಂದು ಲೆಟ್ರ್ ಆಗಿರ್ಬೋದು, ಮೊದಲನೇ ಲೆಟ್ರು ಇಲ್ಲ ಕೊನೆಯ ಲೆಟ್ರ್ ಯಾರಿಗಾಗಿರುತ್ತೋ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ. ಈ ವರ್ಷ ಈ ತಿಂಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೋಡಿ, IPL ಎಂಡ್ ಆಗುತ್ತೆ, IPL ಎಲ್ಲಿ ಎಂಡ್ ಆಗುತ್ತೆ, ತುಂಬ ಸಮಸ್ಯೆ ಇರುತ್ತೆ. ಯಾರ ಹೆಸರು ಎಲ್ಲಿ ಎಂಡ್ ಆಗುತ್ತೋ ಅವರೆಲ್ಲ ತುಂಬ ಜಾಗೃತಿಯಾಗಿರಬೇಕಾಗುತ್ತೆ. ಮತ್ತು ಮೊದಲನೇ ಲೆಟ್ರು ಎಲ್ ಅನ್ನೋ ಅಕ್ಷರ ಕೂಡ ಜಾಗೃತಿ ಇರಬೇಕಾಗತ್ತೆ. ಏನಕ್ಕೆ ಇಷ್ಟು ತೊಂದರೆ ಆಗುತ್ತೆ ಈ ವಾರ ಪೂರ್ತಿ ಎಲ್ಲವೂ ಕೂಡ? ಯಾಕೆ ಎಲ್ ಅನ್ನೋ ಅಕ್ಷರಕ್ಕೆ ಇಷ್ಟೊಂದು ತೊಂದರೆ ಅಂದರೆ, ಎಲ್ ಅನ್ನೋದಕ್ಕೆ ಮೇಷರಾಶಿನ ಪಡ್ಕೊತಾ ಹೋಗುತ್ತೆ. ಮೇಷರಾಶಿಲಾದಾಗ ಇಲ್ಲಿ ರಾಶಿಗೆ ಕುಜಗ್ರಹ 12ನೇ ಮಲ್ಲಿದ್ದಾನೆ. ಅದು ತುಂಬ ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ. ಸಿಕ್ಕಾಬಟ್ಟೆ ಪ್ರಾಬ್ಲಮ್ನ ಮಾಡ್ತಾನೆ, ತುಂಬ ದೊಡ್ಡ ಪ್ರಾಬ್ಲಮ್ನ ಮಾಡ್ತಾನೆ. ಯಾಕಂದರೆ ಶನಿ ಮತ್ತು ಕುಜ ಇವರಿಬ್ಬರು ಒಳ್ಳೆಯವರಲ್ಲ, ಭಾಳ ವಿಶೇಷವಾಗಿ ತುಂಬ ಕೆಟ್ಟ ಗ್ರಹಗಳಾಗುತ್ತವೆ. ಹಾಗಾಗಿ ಇದು ಸಮಸ್ಯೆ ಮೇಲೆ ಸಮಸ್ಯೆ ಬರುತ್ತೆ. ಯಾಕಂದರೆ ಮುಂದಿನ 10ನೇ ತಾರೀಕು ವಾರ ಪೂರ್ತಿ ಒಂದು ಶನಿ ಆ ಒಂದು ಕುಜ 12ನೇ ಮಲ್ಲಿರ್ತಾನೆ. ಅದು ತುಂಬ ಆಘಾತವನ್ನು ತಂದು ಕೊಡ್ತಾ ಹೋಗ್ತಾನೆ. ಮತ್ತು ಎಂದಿನಂತೆ ಈ ವಾರ ಪೂರ್ತಿ ಮೇಷರಾಶಿಲಿ ಎಲ್ಲನ್ನ ಅಕ್ಷರಕ್ಕೆ ಸೂರ್ಯ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಇರ್ತಾರೆ. ಅದು ತುಂಬ ದೊಡ್ಡ ಅಪಾಯವನ್ನು ತಂದು ಕೊಡ್ತಾ ಹೋಗುತ್ತೆ. ಮತ್ತು ಶುಕ್ರ ಗ್ರಹ ಸಪೋರ್ಟ್ ಮಾಡ್ಬೋದು, ಶುಕ್ರನೂ ಗುರುನೂ ಸಪೋರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಬುಡನೇ ಹೋಗಿತ್ತು. ಬಿರಿಯಾನಿ ಚೆನ್ನಾಗಿ ದಮ್ ಕಟ್ಟಿರ್ಬೋದು, ಅದ್ರ ಬುಡನೇ ಸೀದೋಗ್ಬಿಟ್ಟಿದೆ 100%. ಹಾಗಾಗಿಯೇ ರಾಶಾಧಿಪತಿ ಕುಜಗ್ರಹ ಶನಿನ ಜೊತೆ ಸೇರಬಾರ್ದು. ಮತ್ತು ರಾಶಿಗೆ 12ರಲ್ಲಿ ಇರೋದ್ರಿಂದ ಎಲ್ಲನ ಅಕ್ಷರಗಳು ಸಾಕಷ್ಟು ಸಮಸ್ಯೆಗಳನ್ನ ಕೊಡ್ತಾ ಹೋಗುತ್ತೆ. ತುಂಬ ಕೇರ್ಫುಲ್ ಆಗಿರ್ಬೇಕು. ಇದಕ್ಕೆ ಪರಿಹಾರ ನೀವು ತುಂಬ ಮಾಡ್ಕೋಬೇಕಂದ್ರೆ, ಒಂದು ತಿರುನಲ್ಲ ಶನೇಶ್ವರನ ಟೆಂಪಲ್ ಅಟೆಂಡ್ ಮಾಡಬೇಕು. ಅದು ಬಿಟ್ಟರೆ ಆಲಂಗುಡಿ ಭಾಳ ವಿಶೇಷ, ಆಲಂಗುಡಿ ಗುರು ಟೆಂಪಲ್. ಮತ್ತು ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ಶನೇಶ್ವರನ ಗುರುಗ್ರಹನ ಆರಾಧನೆ ಮಾಡಬೇಕು. ಮತ್ತು ನಿಮ್ಮ ಕೈಯಲ್ಲಿ ಭಾಳ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ಯಾವುದಾದ್ರು ಒಳ್ಳೆಯ ವೆಪನ್ ಏನಪ್ಪ ಅಂದರೆ ಶುಕ್ರಗ್ರಹನೂ ಮತ್ತು ಡೈಮಂಡ್ ಬ್ರಾಸ್ಲೆಟ್ ಅಂತ ನಮ್ಮಲ್ಲಿ ಸಿಗುತ್ತೆ. ಇದನ್ನು ಮೇಷರಾಶಿರು ಇದನ್ನು ಹಾಕಿದಾಗ ತುಂಬ ಪಾಸಿಟಿವ್ನ ತಂದು ಕೊಡ್ತಾ ಹೋಗುತ್ತೆ. ಶುಕ್ರಗ್ರಹದು ಮತ್ತು ಗುರುಗ್ರಹದ ಬ್ರಾಸ್ಲೆಟ್ನ ಯೂಸ್ ಮಾಡಿ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಆದರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಏನೂ ಇಲ್ಲದೇ ಇದ್ದರಿಗೆ ಏನಾಗುತ್ತೆ ಅಂದರೆ, ಕಳ್ತನ ಮಾಡೋಕ್ಕೆ ಬಂದರೆ ಮನೆ ಬಾಗಿಲನ್ನ ತೆಗೆದಿಡ್ತಂಗೆ ಆಯ್ತು 100%. ಹಾಗಾಗಿ ಸೇಫ್ಟಿ ಯಾವಾಗಲೂ ಸ್ಟೋನ್ಗಳಲ್ಲಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಸ್ಟೋನ್ನ ಯೂಸ್ ಮಾಡಿದಾಗ ನಿಮ್ಗೆ ಸಖತ್ ಪಾಸಿಟಿವ್ ಸಿಗುತ್ತೆ. ನಮ್ಮಲ್ಲಿ ವಾಸ್ತು ಕಿಟ್ ಅಂತಲೂ ಕೂಡ ಸಿಗುತ್ತೆ. ಇದು ನಾನು ಪರ್ಫೆಕ್ಟಾಗಿ ಹೇಳ್ತಾಯಿದ್ದೆ. ಎಲ್ಲಿ ಎಂಡ್ ಆಗೋದು ಭಾಳ ವಿಶೇಷ. ನೋಡಿ, ಮೊನ್ನೆ ಕ್ರಿಕೆಟಲ್ಲಿ ಔಟ್ ಆಗಿದ್ರು ಕೂಡ RCB ಟೀಮಲ್ಲಿ ಔಟ್ ಕೊಡನಲ್ಲ 100%. RCB ಟೀಮಲ್ಲಿ ಆಪೋಸಿಟ್ ಆಗಿರೋಂಥ ಗುಜರಾತ್ ಟೈಟನ್ಸ್ ಏನೋ ಗೊತ್ತಿಲ್ಲ, ಅಲ್ಲಿ ಕ್ಯಾಚನ್ನು ಹಿಡಿತಾರೆ, ಆದರೆ ಔಟನ್ನು ಖಂಡಿತಲೂ ಕೊಡಲ್ಲ. ಅದೇ ಥರ RCB ಹಿಂಗಾಗುತ್ತೆ. ರಾಯಲ್ ಚಾಲೆಂಜಿಗೆ ಆ ಕ್ಯಾಪ್ಟನ್ ಆಗಿರೋಂಥ ವ್ಯಕ್ತಿ ಒಂದು ಕರೆಂಟ್ ಸಿಗರೇಟನ್ನು ಸೇರ್ತಾ ಇರ್ತಾರೆ, ಗ್ರೌಂಡ್ ಒಳಗಡೆ ಕರೆಂಟ್ ಸಿಗರೇಟನ್ನು ಸೇರ್ತಾ ಇರ್ತಾರೆ. ಅದನ್ನು ಕ್ಯಾಮ್ರಾ ಪಂಚ್ ಮಾಡುತ್ತೆ. ಇದನ್ನು ಎಷ್ಟು ತಪ್ಪು ಅಂದರೆ, ಕ್ಯಾಮ್ರಾದವ್ರದ್ದು ತುಂಬ ದೊಡ್ಡ ತಪ್ಪು ಅನಿಸುತ್ತೆ. ಅದನ್ನು ಕರೆದು ಬೈದು ಬುದ್ಧಿ ಹೇಳಬೇಕು. ಅಷ್ಟರೊಳಗೆ ವೈರಲಾಗಿ ಆಚೆ ಬರುತ್ತೆ. ಅವ್ರನ್ನ ಬೈಯೋದಿರಲಿ, ಜನಕ್ಕೆ ಉರ್ದುಂಬಿಸ್ದಂಗೆ ಆಗುತ್ತೆ. ಹಾಗಾಗಿ ಯಾವುದನ್ನು ಕ್ಯಾಮ್ರಾದಲ್ಲಿ ತೋರಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ 100%. RCB ಟೀಮೂ ಕೂಡ ಮೊನ್ನೆ ಕ್ಯಾಚ್ ಹಿಡಿದಾಗ ಇದು ತುಂಬ ಒಂದು RCB ಗೆಲ್ಲ ಅಂತ ಟೀಮನ್ನು ಹಾಳಾಗೋಗುತ್ತೆ. ಯಾಕೆ ಹಾಳಾಗೋಗುತ್ತೆ ಅಂದರೆ, ಆ ಕ್ಯಾಚು ಕ್ಲೀನಾಗಿ ನೆಲಕ್ಕೆ ಮುಟ್ಟಿರುತ್ತೆ, ಕೊಡಲ್ಲ. ಯಾವಾಗಲೂ ಕೂಡ ಈ ಸಲ IPL ಒಂಥರ ಪಿಕ್ಸಿಂಗ್ ಥರ ತುಂಬ ಸರಿ ಕಾಡ್ತಾ ಇದೆ. 100% ಮ್ಯಾಚ್ ಪಿಕ್ಸಿಂಗ್ ಆಗ್ತಾ ಇದ್ದಾವ ಅನ್ನೋ ಥರ ಉತ್ತರ ತುಂಬ ಡಿಸ್ಟರ್ಬನ್ನು ಮಾಡ್ತಾಯಿದೆ. ಇದನ್ನು ಸಾಕಷ್ಟು ನೋಡ್ಬೋದು. ತುಂಬ ದೊಡ್ಡ ಬಿಗ್ ಸ್ಕೋರನ್ನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಬೌಲರ್ ಪ್ರಾಬ್ಲಮ್ಮು, ಕ್ಯಾಪ್ಟನ್ ಪ್ರಾಬ್ಲಮ್ಮು. ವಿರಾಟ್ ಕೊಹ್ಲಿ ಅಷ್ಟೆಲ್ಲ ಬಂದು ಒದ್ದಾಡಿದರು 100%. ವಿರಾಟ್ ಕೊಹ್ಲಿ ಕೇಳ್ತಾ ಹೋದರು 100%. ಯಾಕಂದರೆ ಎಲ್ಲಿ ಎಂಡ್ ಆಗೋದು ತುಂಬ ವೆರಿ ಡೇಂಜರ್ ಅಂತ ಹೇಳುತ್ತೆ. ಅದೇ ಥರ ಎಲ್ಲಿ ಸ್ಟಾರ್ಟಿಂಗ್ ಲೆಟ್ರ್ ಕೂಡ ವೆರಿ ಡೇಂಜರು. ಎಲ್ಲಿ ಎಂಡ್ ಆಗೋರೆಲ್ಲ ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿದ್ದಾರೆ. ನಾನು ನೋಡಿರೋ ಮಟ್ಟಿಗೆ ಸಾಕಷ್ಟು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನಾನು ನ್ಯೂಮರಾಲಜಿ ಕಲ್ತಿರೋದ್ರಿಂದ
ನಾನು ಎಲ್ಲೆಲ್ಲಿ ಎಂಡಾಗೋ ನೇಮನ್ನು ಕಸದ ಡಬ್ಬಕ್ಕೂ ಎಸೆಡಲ್ಲ ತುಂಬ ಬರೆದಿಟ್ಟು ಕೇಳಿ. ನಾನು ಅವಾಗಲಿಂದಲೂ IPL ಅಷ್ಟೇ, ಎಲ್ಲಿ ಎಂಡಾಗುತ್ತೆ ಸರಿಯಿಲ್ಲ ಅಂತ ಹೇಳುವೆ. 11 ಜನ ಬಲಿ ತಗಂತು 100%. ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆದರೆ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದನ್ನು ಸರ್ಕಾರ ಲೀಗಲಾಗಿ ಮಾಡಿ ಟ್ಯಾಕ್ಸನ್ನ ಮಾಡ್ಬೋದು 100%. ಫಾರಿನರ್ ತುಂಬ ಆಡಿದ್ರೆ ನಮ್ಮ ದೇಶಕ್ಕೆ ಟ್ಯಾಕ್ಸ್ ಬರುತ್ತೆ. ಯಾಕೆ ಇಲ್ಲಿಗಲ್ಲಾಗಿ ಆಡಿಸ್ತಾರೋ ಒಂಥರ ಡಬಲ್ ಥರ ಇರುತ್ತೆ. ಲೀಗಲಾಗಿ ಆಡ್ರಪ್ಪ ಅನ್ಬೇಕು. ನೀವು ಆಡ್ತೀರಾ 10% ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. 1 ಲಕ್ಷಕ್ಕೆ 10,000 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ಗೌರ್ಮೆಂಟಿಗೆ ಅನ್ಬೇಕು. ಲೀಗಲಾಗಿ ಆಡಿ ನಿಮ್ಮ ಅನ್ಪಾಡು ಅಂತ ಯಾವನು ಆಡಿಸ್ರಪ್ಪ ತಗೊಳ್ರಪ್ಪ ಲೈಸೆನ್ಸ್ ಮನೆ ಮಠ ಮಾರ್ಕೇಳಿ ಅನ್ಬೇಕು. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಎಲ್ಲಿ ಬಿಡಬೇಕು ಎಲ್ಲಿ ಬಿಡಬಾರ್ದು ಗೊತ್ತಿಲ್ಲ 100%. ತುಂಬ ಜನ ಆಡ್ತಾರೆ, ಯಾಕೆ ಆಡಿಸ್ಬಾರ್ದು? ಆಡಿಸಿ ದುಡ್ಡು ಬರುತ್ತೆ. ಓಪನಾಗಿ ಹೇಳ್ತಾ ಇದೀವಲ್ಲ ಇದನ್ನು. ಅದೇ ಥರ ಯಾರೋ ಫಾರಿನ್ ಆಪಲ್ಲೆಲ್ಲ ಆಡ್ತಾರೆ. ಯಾಕೆ ಫಾರಿನ್ ನಮ್ಮ ಆಪಲ್ಲಿ ಆಡು, ನಂಗೆ ದುಡ್ಡು ಕೊಡು. ಯಾಕೆ? ಅಮೇರಿಕಲ್ಲಿ ಏನೇನೆಲ್ಲ ಮಾಡಲ್ಲ. ಅಮೇರಿಕಾದಲ್ಲಿ ಏನು ಮಾಡ್ತಾರೆ? ನಾನು ರಾಗಿ ಬೆಳೀತಾರೆ, ಭತ್ತ ಬೆಳೀತಾರೆ. ಇಡೀ ದೇಶಕ್ಕೆ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಇಂಟರ್ನೆಟ್ಟು, ಗೂಗಲ್ಲು, ಫೇಸ್ಬುಕ್ಕು ಎಲ್ಲ ಸಂಪಾದನೆ ಮಾಡ್ತಾರೆ. ಯಾಕೆ ನಾವು ಮಾಡಬಾರ್ದು? ಭಾಳ ವೈಬ್ರೇಷನ್ ನೀವು ಅರ್ಥ ಮಾಡ್ಕೊಳ್ಳಿ.